ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಇರುವ ಇತಿಹಾಸದಷ್ಟೇ ವಿವಾದಗಳು ಅಂಟಿಕೊಂಡಿವೆ. ಈ ವಿವಾದಗಳು ಇವತ್ತು ನಿನ್ನೆಯದಲ್ಲ. 8ನೇ ಶತಮಾನದಿಂದಲೂ ಒಂದಲ್ಲ ಒಂದು ವಿಚಾರದಲ್ಲಿ ವಿವಾದ ಇದ್ದದ್ದೇ ಈ ಮಠಕ್ಕೆ. ಸುಮಾರು 800 ವರ್ಷಗಳ ಹಿಂದೆ ನಾವೆಯೊಂದು ಮುಳುಗುವ ಸಂದರ್ಭದಲ್ಲಿ ಅದರಲ್ಲಿದ್ದ 2 ಗಂಧದ ಉಂಡೆಗಳನ್ನು ರಕ್ಷಿಸಿದ್ರಂತೆ ಮಧ್ವಾಚಾರ್ಯರು. ಈ ಗಂಧದ ಉಂಡೆಗಳನ್ನೇ ಬಳಸಿಕೊಂಡು ಒಂದನ್ನ ಕೃಷ್ಣನನ್ನಾಗಿಯೂ ಮತ್ತೊಂದನ್ನ ಬಲರಾಮನನ್ನಾಗಿಯೂ ರೂಪಿಸಿದ ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರು ಎಂದು ಹೇಳುತ್ತದೆ ಇತಿಹಾಸ. ಆದರೆ ಇತಿಹಾಸ ಎಷ್ಟರ ಮಟ್ಟಿಗೆ ನಿಜ ಎಂಬುದನ್ನ ಸಂಶೋಧನೆ ಮಾಡಿದಾಗಲೇ ತಿಳಿಯೋದು. ಅಲ್ಲಿಯವರೆಗೂ ಕಂಡದ್ದನ್ನು ಕೇಳಿದ್ದನ್ನು ನಂಬಲೇಬೇಕು ಈ ಮಠದ ವಿಚಾರದಲ್ಲಿ. ಮಠದಲ್ಲಿ ಕೃಷ್ಣನ ಸ್ಥಾಪನೆಯಾದ ನಂತರ ಉಡುಪಿಯಲ್ಲಿ ಅದುವರೆಗೂ ಇದ್ದ ಧಾರ್ಮಿಕ ಪದ್ಧತಿಗಳು, ಆಚಾರ ವಿಚಾರಗಳಲ್ಲಿ ಅನೇಕ ಬದಲಾವಣೆಗಳು ನಡೆದವು. ಇತಿಹಾಸದ ಪ್ರಕಾರವೇ ಹೇಳೋದಾದ್ರೆ ಅದುವರೆಗೂ ಶೈವ ಪರಂಪರೆ ಇದ್ದ ಈ ಭಾಗದಲ್ಲಿ ಏಕಾಏಕಿ ಮಾಧ್ವ ಪರಂಪರೆಯನ್ನು ಪ್ರಾರಂಭಿಸಲು ಒತ್ತಡ ಹೇರಲಾಯಿತಂತೆ. ಉಡುಪಿಯ ಸುತ್ತಮುತ್ತಲೂ ಅನೇಕ ಶಿವಾಲಯಗಳಿದ್ರೂ ಅವುಗಳಿಗೆ ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದುದು ಮಾಧ್ವರಿಂದಲೇ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನ ಸ್ಥಾಪಿಸಿದ ಜೊತೆಗೆ 8 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಈ ಮಠಗಳಿಗೆ ಬಾಲ ಒಟುಗಳನ್ನ ಮಠಾಧೀಶರನ್ನಾಗಿ ನೇಮಿಸಿ ಧರ್ಮ ಪ್ರಚಾರ ಮಾಡುವಂತೆ ಆದೇಶಿಸಿದರು. ವಾದಿರಾಜರ ಕಾಲದಲ್ಲೂ ಮಾಧ್ವ ಪಂಥಕ್ಕೆ ಜನರನ್ನ ಸೆಳೆಯುವ ಪ್ರಯತ್ನ ಮುಂದುವರಿದಿತ್ತು ಎಂದು ವಾದಿಸುವವರಿದ್ದಾರೆ. ಅಂದು ಸಂಘರ್ಷದಿಂದಲೇ ಆರಂಭವಾದ ಮಾಧ್ವ ಪಂಥ ಇಂದು ಸೌಹಾರ್ದ ಎಂಬ ಹೆಸರು ಪಡೆದಿದೆ. ಕಾರಣ ಇಂದಿಗೂ ಕರಾವಳಿಯ ಈ ಭಾಗದಲ್ಲಿ ಬಹುತೇಕ ಶಿವನ ದೇವಾಲಯಗಳಲ್ಲಿ ಪೂಜೆ ಮಾಡುವವರು ಮಾಧ್ವರೇ. ಇಂದುವಾರೇ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರಃ ನಕ್ತಂ ಪೌಷ್ಯಾಮಿ ದೇವೇಶ ಏಕಬಿಲ್ವಂ ಶಿವಾರ್ಪಣಂ. ಹೀಗೆ ಶೈವ ಮತ್ತು ಮಾಧ್ವರ ವಿವಾದ ಇರುವಾಗಲೇ ಸೃಷ್ಟಿಯಾದ ಮತ್ತೊಂದು ರಸವತ್ತಾದ ಕಥೆ ಎಂದರೆ ಕನಕದಾಸರ ಭಕ್ತಿಗೆ ಒಲಿದು ಶ್ರೀಕೃಷ್ಣನ ವಿಗ್ರಹ ತಿರುಗಿ ನಿಂತದ್ದು. ಇದು ಪವಾಡವೇ ಅಲ್ಲ, ವಿಗ್ರಹ ಹಿಂತಿರುಗಿಯೇ ಇಲ್ಲ ಎಂದು ವಾದಿಸುವವರು ಇಂದಿಗೂ ಸಿಗ್ತಾರೆ. ಮಾಧ್ವರು ಈ ವಿಗ್ರಹ ಸ್ಥಾಪಿಸಿದಾಗಲೇ ಅದು ದಕ್ಷಿಣಾಭಿಮುಖವಾಗಿತ್ತಂತೆ. ಇನ್ನು ಇತ್ತೀಚಿನ ವಿವಾದಗಳನ್ನು ನೋಡುವುದಾದರೆ ಕನಕದಾಸರು ಮೂಲತಃ ಕುರುಬ ಜನಾಂಗದವರಾಗಿರುವ ಹಿನ್ನೆಲೆಯಲ್ಲಿ ಉಡುಪಿ ಮಠದ ಮೇಲೆ ತಮ್ಮದೂ ಹಕ್ಕಿದೆ ಅಂತ ಕುರುಬ ಜನಾಂಗದವರು ಧ್ವನಿ ಎತ್ತಿದ್ದು. ಅದಮಾರು ಮಠದ ಶ್ರೀಗಳು ಅಷ್ಟಮಠಗಳ ಮೇಲ್ವಿಚಾರಣೆಯಲ್ಲಿದ್ದ ಸಂದರ್ಭದಲ್ಲಿ ಕನಕನ ಕಿಂಡಿಯ ಪಕ್ಕದಲ್ಲಿರುವ ಕಟ್ಟುಪಂಚರ ಶಿಥಿಲಾವಸ್ಥೆಯಲ್ಲಿತ್ತು. ಇದನ್ನ ಜೀರ್ಣೋದ್ಧಾರ ಮಾಡಲು ಮುಂದಾದಾಗ ವಿವಾದ ಭುಗಿಲೆದ್ದಿತು. ಇಲ್ಲಿ ಕಟ್ಟುವುದಾದರೆ ಕನಕ ಗೋಪುರವನ್ನೇ ಕಟ್ಟಿ ಅಂತ ಕುರುಬರು ಪಟ್ಟು ಹಿಡಿದ್ರು. ಒತ್ತಡಕ್ಕೆ ಮಣಿದ ಮಠಾಧಿಪತಿಗಳು ರಾಜಗೋಪುರಕ್ಕೆ ಕನಕ ಗೋಪುರ ಅಂತ ನಾಮಕರಣವನ್ನು ಮಾಡಿದ್ರು. ಹೀಗೆ ಒಂದಲ್ಲ ಒಂದು ವಿವಾದ ಇಲ್ಲಿ ಸುಳಿಯುತ್ತಲೇ ಇರುತ್ತದೆ. ಇದೇ ವೇಳೆ ಉಡುಪಿಯ ಮಠದ ಪರಂಪರೆಯಲ್ಲಿ ಬರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಊಟದ ವೇಳೆ ಪಂಕ್ತಿ ಭೇದ ಮಾಡಲಾಗುತ್ತೆ ಎಂಬ ಕೂಗು ಕೇಳಿಬಂದಿತು. ಇಡೀ ಉಡುಪಿ ಅಷ್ಟಮಠಗಳಲ್ಲಿ ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಗಳು ವಿವಾದಗಳನ್ನು ಮೇಲೆಳೆದುಕೊಳ್ಳುವಲ್ಲಿ ಸದಾ ಮುಂದು ಎಂಬ ಮಾತಿದೆ. ಇವರ ವೈಷ್ಣವ ದೀಕ್ಷೆ ಅಭಿಯಾನ ಎಂದೆಂದಿಗೂ ವಿವಾದಕ್ಕೆ ಮತ್ತು ಚರ್ಚೆಗೆ ಪ್ರಸ್ತುತವಾಗುವಂತಹ ಯೋಜನೆ. ಇನ್ನು ಮಠಕ್ಕೆ ಸ್ವಾಮಿಗಳಾಗಬೇಕಾದ್ರೆ ಅವರು ಶಿವಳ್ಳಿ ಮಾಧ್ವ ಬ್ರಾಹ್ಮಣರಾಗಿಯೇ ಜನಿಸಿರಬೇಕು. ತುಳು ಭಾಷೆ ಕಡ್ಡಾಯವಾಗಿ ಅರಿತಿರಬೇಕು. ಇಂಥವರಿಗೆ ಮಾತ್ರ ಇಲ್ಲಿ ಅವಕಾಶ. ನೀವೇನೇ ಹೇಳಿ, ನಮಗೂ ಒಂದು ಅಂಥ 9ನೇ ಮಠ ಇಲ್ಲಿ ಸ್ಥಾಪಿಸಿ ಅನ್ನೋದು ಕುರುಬ ಜನಾಂಗದ ಹಕ್ಕೊತ್ತಾಯ. ಮಠಾಧೀಶರು ಈ ಎಲ್ಲಾ ವಿವಾದಗಳನ್ನು ಬಗೆಹರಿಸುವಷ್ಟರಲ್ಲಿಯೇ ಇದೀಗ ಉಡುಪಿಯ ಶ್ರೀಕೃಷ್ಣ ಕೃಷ್ಣನೇ ಅಲ್ಲ ಅಂತ ಮಾತು ಶುರುವಾಗಿರೋದು ಮಠಾಧೀಶರಿಗಿರಲಿ, ಆ ಶ್ರೀಕೃಷ್ಣನನ್ನು ಕಂಗಾಲಾಗುವಂತೆ ಮಾಡಿರೋದು ನಿಜ.
ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತಾರೆ. ಆದ್ರೆ ಪಾಪ ಮನುಷ್ಯನ ಕೈಗೆ ಸಿಕ್ಕ ಆ ಭಗವಂತನೇ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಅಂದು ಜಗತ್ತಿನ ಸಮಸ್ಯೆಗಳನ್ನ ಸಲೀಸಾಗಿ ನಿವಾರಿಸಿದ ಶ್ರೀಹರಿ ಇಂದು ಸ್ವತಃ ತಾನೇ ಸಮಸ್ಯೆಯ ವಸ್ತುವಾಗಿರೋದು ವಿಪರ್ಯಾಸವೇ ಸರಿ. ಕಲಿಯುಗದಲ್ಲಿ ಹುಟ್ಟಿಕೊಂಡ ಈ ಗೊಂದಲವನ್ನು ಆ ಕೃಷ್ಣನೇ ನಿವಾರಿಸಬೇಕಷ್ಟೇ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.